ನಮಸ್ತೆ, ನನ್ನ ಹೆಸರು ಸಿಂಧು ಅಂತ. ಬೆಂಗಳೂರು ಸಿಟಿ ಮಧ್ಯದಲ್ಲಿ ಒಂದು ಸಣ್ಣದೊಂದು ಟೆರೆಸ್ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ನನಗೆ ಹಾಬಿ ಇದು. ಇವಾಗ ಒಂದು 5 years ಬ್ಯಾಕು ಕೋವಿಡ್ಗಿಂತ ಮುಂಚೆ ಸ್ವಲ್ಪ ಆವಾಗ ಹೈಬಿಸ್ಕಸ್ಸು ಅಂಥದ್ದೆಲ್ಲ ಸ್ಟಾರ್ಟ್ ಮಾಡಿದ್ದು. ನಮ್ಮ ಅತ್ತೆ ಜೊತೆ ಸೇರಿಕೊಂಡು ಸ್ಟಾರ್ಟ್ ಮಾಡಿದ್ದು. ಅವರು ಶೃಂಗೇರಿ ಕಡೆಯವ್ರಿಗೂ ಅವರಿಗೆ ತುಂಬ ಇಷ್ಟ ಆಯಿತು ಗಿಡಗಳು. ಅವ್ರನ್ನ ನೋಡಿ ನಾನು ಗಿಡನ ಹೆಂಗೆ ಅಂತ ಕಲ್ತಿದ್ದು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅಷ್ಟೊತ್ತಿಗೆ ಕೋವಿಡ್ ಬಂತು, ಲಾಕ್ಡೌನ್ ಆಯಿತು. ನಮ್ಮ ಹತ್ರ ಒಂದು ಸ್ವಲ್ಪ ಗಿಡಗಳಿತ್ತು, ಅದಕ್ಕೆ ಆ್ಯಡ್ ಮಾಡ್ಕೋತಾ ಹೋದ್ವಿ. ಕೋವಿಡ್ ಇಟ್ ವಾಸ್ 2 years ಇರೋದ್ರಿಂದ ಅವಾಗ ಮನೇಲೇ ಇದ್ವಿ. ಸೊ ಸಣ್ಣದು ಹೋಗಿ ದೊಡ್ಡದಾಗಿ ಇಟ್ ಹಸ್ ಬಿಕಮ್ ಅರ್ಬನ್ ಜಂಗಲ್ ಅಂತ ಹೇಳ್ಬೋದು, ಸ್ಮಾಲ್ ಜಂಗಲ್ ಅಂತ. ಇಟ್ ಗಿವ್ಸ್ ಮೀ ವೆರಿ ಗುಡ್ ಇನ್ನರ್ ಪೀಸ್, ಒಂಥರ ಮೀ ಟೈಮ್ ಅಂತ ಹೇಳ್ಬೋದು. ನನ್ನ ಮಗ ಇದ್ದಾನೆ, ಹಿ ಈಸ್ 10 years. ಅವನು ನನಗೆ ನೀರು ಹಾಕೋದು ಅದೆಲ್ಲ ಹೆಲ್ಪ್ ಮಾಡ್ತಾನೆ. ಮೈ ಹಸ್ಬೆಂಡ್ ಈಸ್ ಆಲ್ಸೋ ದೇರ್, ಹೂ sometimes he's not too much into gardening, but yes, he never stops me from doing anything. ನಮಗೆ ಒಂದು ತರಕಾರಿ ಇದೆಲ್ಲ ಬೆಳ್ಕೊಳ್ಳೋದಿದೆಯಲ್ಲ, ಇಟ್ ಗಿವ್ಸ್ ಅಸ್ ಒಂಥರ. ನಾನು ಸೆಲ್ಫ್ ಸಫಿಷಿಯೆಂಟ್ ಅಂತ ಹೇಳೋದಿಲ್ಲ. ಸೆಲ್ಫ್ ಸಫಿಷಿಯೆಂಟ್ ಆಗೋದಕ್ಕೆ ನನಗೆ ಗಾರ್ಡನ್ ಫುಲ್ ನಾನು ತರಕಾರಿನೇ ಬೆಳಿಬೇಕಿತ್ತು. ಸೊ ನಾನು ಯಾರಿಗೂ ನಾನು ಸೆಲ್ಫ್ ಸಫಿಷಿಯೆಂಟ್, ನಾನು ತರಕಾರಿ ನಾನೇ ಬೆಳ್ಕೊತೀನಿ ಅಂತ ಹೇಳಲ್ಲ. ಬಟ್ ವಾಟ್ ಎವರ್ ಐ ಆಮ್ ಗ್ರೋಯಿಂಗ್, ಇಟ್ ಗಿವ್ಸ್ ಮೀ ದಟ್ ಹ್ಯಾಪಿನೆಸ್, ಒಂಥರ ಖುಷಿ ಕೊಡುತ್ತೆ. ವೆರಿ ಹ್ಯಾಪಿ ವಿತ್ ಇಟ್. ಹೈಬಿಸ್ಕಸ್ಸಿಂದ ಸ್ಟಾರ್ಟ್ ಮಾಡಿ ಅಂತ. ದಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ಲಾಂಟ್ಸ್ ಟು ಗ್ರೋ. ಗಿಡ ಸತ್ತೋಗೋ ಚಾನ್ಸಸ್ ತುಂಬಾ ಕಡಿಮೆ. ಇವಾಗ ಒಂದೊಂದು ಗಿಡ ವಿಂಟರಲ್ಲಿ ಡಾರ್ಮೆಂಟ್ ಆಗಿಬಿಡುತ್ತೆ, ಒಂದೊಂದು ಗಿಡ ಸಮ್ಮರಲ್ಲಿ ಒಣಗೋಗುತ್ತೆ. ಇಟ್ ಡಿಫ್ರೆಂಟ್. ಒಂದೊಂದು ಗಿಡಕ್ಕೆ ಮಳೆಗಾಲದಲ್ಲಿ ನೀರು ಜಾಸ್ತಿಯಾಗಿ ಹೋಗಿಬಿಡುತ್ತೆ. ಆ ಥರ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೈಬಿಸ್ಕಸ್ಸಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಐ ಸಜೆಸ್ಟ್ ಇಫ್ ಎವ್ರಿ ಒನ್ ಕ್ಯಾನ್ ಡೂ ದ್ಯಾಟ್. ಸೊ ನಂದು ಫಸ್ಟ್ ಇಯರ್ ಇಟ್ ವಾಸ್ ಕಂಪ್ಲೀಟ್ ಫೇಲ್ಯೂರು. ನಂದು ಏನೂ ಬೆಳೀಲಿಲ್ಲ. ಇಟ್ ವಾಸ್ ಜಸ್ಟ್ ಏನೋ ಹಾಕಿದ್ದು ತೆಗೆದಿದ್ದು, ಗಿಡನ ಹಾಕಿದ್ದು ತೆಗೆದಿದ್ದು ಅಷ್ಟೇ ಆಯಿತು. ಬಟ್ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಅದೊಂದು ಎಕ್ಸ್ಪೀರಿಯನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಒಂದು 5 yearsಯಿಂದ ಮಾಡ್ತಾ ಇರೋದ್ರಿಂದ ಇವಾಗ ಒಂದು ಚೂರು ಹೇಳ್ಬೋದು ನಾನು ದ್ಯಾಟ್ ಇವಾಗ ಏನಾದ್ರು ಒಂದು ತರಕಾರಿ ಹಾಕ್ಕೊಂಡ್ರೆ ಅದೇ ಒಂದಷ್ಟು ಹಾಕ್ಕೊಂಡಿರೋದು. ಇವಾಗ ಬದನೆಕಾಯಿ ಹಾಕ್ಕೋತೀನಿ ನಾನು. ಐ ಹ್ಯಾವ್ ನೆವರ್ ಸ್ಟಾಪ್ಡ್ ಗ್ರೋಯಿಂಗ್ ಬದನೆಕಾಯಿ. ಅದು ಹಾಕ್ಕೊಂಡಿರೋದು ಐ ಆಮ್ ಸೆಲ್ಫ್ ಸಫಿಷಿಯೆಂಟ್ ವಿತ್ ದ್ಯಾಟ್ ವೆಜಿಟೇಬಲ್. ಸೊ ಹಾಗೆ ಎಲ್ಲನೂ ಬೆಳೆಯೋಕ್ಕೆ ಎಲ್ಲರಿಗೂ ಟೆರೆಸ್ ಗಾರ್ಡನಲ್ಲಿ ಆಗೋದಿಲ್ಲ. ಸೊ ನಿಮ್ಗೆ ಯಾವ್ದು ಆಗುತ್ತೆ ಅದನ್ನು ಜಾಸ್ತಿ ಬೆಳೀರಿ ಅಂತ. 2 ಗಿಡ ಹಾಕೋ ಬದಲು ಒಂದು 10 ಗಿಡ ಹಾಕಿ, ನಿಮ್ಗೆ ಅದು ಸೆಲ್ಫ್ ಸಫಿಷಿಯೆಂಟ್ ಆಗುತ್ತೆ. ನಿಮ್ಗೆ ಅದೊಂಥರ ಖುಷಿನೂ ಕೊಡುತ್ತೆ. ಟೊಮ್ಯಾಟೊ ಅದೆಲ್ಲ ಈಸಿ ಗಿಡಗಳು, ಅದೆಲ್ಲ ಬೆಳ್ಕೊಬೋದು. ಮಳೆಗಾಲ ಸ್ಟಾರ್ಟ್ ಆಯಿತು, ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಆವಾಗ ನಮಗೆ ಗ್ರೀನ್ ಹೌಸ್ ಐಡಿಯಾ ಬಂತು. ಯಾಕೆ ನಾವು ಕೂತ್ಕೊಳ್ಳೋಕೆ ಒಂದು ಜಾಗ ಮಾಡ್ಕೋಬಾರ್ದು ಅಂತ. ಸೊ ಆವಾಗ ಉಯ್ಯಾಲೆ ಎಲ್ಲ ಹಾಕ್ಕೊಂಡು ನಮ್ಮದೇ ಐಡಿಯಾ ಇದು. ಅಂದರೆ ನಾನೇ ಒಂದು ಮನೆ ಥರ ಮಾಡ್ಕೋಬೇಕು ಅಂತ ಹೇಳಿ ಇದನ್ನು ಮಾಡ್ಕೊಂಡಿದ್ದು. ಆಮೇಲೆ ಅದು ಐಡಿಯಾ ಒಂಚೂರು ಅದು ಮಾಡಬೇಕಾದ್ರೆ ಇನ್ನೊಂಚೂರು ಐಡಿಯಾ ಬಂದು ಜಿಯೋಥರ್ಮಲ್ ಹಾಕ್ಕೊಂಡ್ವಿ. ಅಂದರೆ ಒಂಚೂರು ಗಾಳಿ ಆಡುತ್ತೆ, ಹಬೆ ಜಾಸ್ತಿ ಆಗುತ್ತೆ ಒಳಗಡೆ ಅಂತ ಒಂದು ಐಡಿಯಾ ಬಂದು ಅದನ್ನು ಹಾಕ್ಕೊಂಡ್ವಿ. ಸೊ ಅದು ಹೀಟು ಕಡಿಮೆ ಆಗುತ್ತೆ ನಮ್ಗೆ. ಎಲ್ಲ ನಾವು ಕೂತ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡಿದ್ದು, ಹೀಟ್ ಕಡಿಮೆ ಆಗುತ್ತೆ ಅಂತ. ಮಳೆ ಬೀಳಬಾರ್ದು ಅಂತ ಶೀಟ್ ಹಾಕ್ಕೊಂಡ್ವಿ ಗ್ರೀನ್ ಹೌಸ್ಗೆ. ಅಂದರೆ ಮೇಲ್ಗಡೆ ಇದು ಹಾಕಲಿಲ್ಲ, ಗ್ರೀನ್ ಶೇಡ್ ಹಾಕಲಿಲ್ಲ. ಸೊ ಎವ್ರಿ ಡೇ ದಿನ ಸಂಜೆ ಹೊತ್ತು, ಮಳೆಗಾಲದಲ್ಲಿ ಬಂದು ಸಂಜೆ ಹೊತ್ತು ನಾನು ನಮ್ಮ ಅತ್ತೆ ಕಾಫಿ ಕುಡಿತಿದ್ವಿ. ವಿ ನೆವರ್ ಮಿಸ್ಡ್. ಅವರಿಲ್ಲ ಇವಾಗ, ಐ ಮಿಸ್ ಹರ್ ಅ ಲಾಟ್. ಆದರೆ ಐ ಸ್ಟಿಲ್ ಈ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದೆ ಅವರಿಂದ. ಆ ಕಾಫಿ ಕುಡಿತಾ ನಮ್ಮ ಅತ್ತೆ ಜೊತೆ ಕೂತ್ಕೊಂಡು ಕಾಫಿ ಕುಡಿತಾ ವಿ ಹ್ಯಾಡ್ ದಟ್ ಅರ್ಜ್ ಟು ಮೇಕ್ ದಿಸ್ ಸ್ಪೇಸ್ ಗ್ರೀನ್. ಗಾರ್ಡನಿಂಗು ಸ್ಟಾರ್ಟ್ ಮಾಡಬೇಕಾದ್ರೆ ಇಟ್ಸ್ ನಾಟ್ ದ್ಯಾಟ್ ಎಲ್ಲರಿಗೂ ಅದು ಸಕ್ಸಸ್ ಆಗಿಬಿಡುತ್ತೆ ಅಂತ ಏನಿಲ್ಲ.
ಆದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇದು ಗ್ರೀನ್ ಥಂಬ್ ಅಂತ ಹೇಳ್ತಾರಲ್ಲ, ಅದು ಐ ಫೀಲ್ ಇಟ್ ಈಸ್ ನಾಟ್ ಟ್ರೂ. ಎಲ್ಲರಿಗೂ ಸ್ಟಾರ್ಟಿಂಗ್ ಆಫ್ ದ ಗಾರ್ಡನಿಂಗ್ ಫೇಲ್ಯೂರ್ಸೇ. ಇವಾಗ ನೀವೊಂದು 100 ಗಿಡ ತೊಗೊಂಬಂದು ಹಾಕ್ಕೊಂಡಿದ್ರೆ ಅದರಲ್ಲಿ ಸರ್ವೈವ್ ಆಗೋದು 95 ಮಾತ್ರ. ಆ ಫಸ್ಟ್ ಇಯರ್ ಆಫ್ ಗಾರ್ಡನಿಂಗ್ ಇಸ್ ಲೈಕ್ ದ್ಯಾಟ್. ಸೊ ತುಂಬ ಪೇಷನ್ಸ್. ಒಂದೊಂದು ಗಿಡನೂ ಏನಕ್ಕೆ ಅದು ಹೋಗ್ತಿದೆ ಅಂತ ನಮಗೆ ಗೊತ್ತಿರೋದಿಲ್ಲ. ವಿ ಫೀಲ್ ಸೋ ಹೆಲ್ಪ್ಲೆಸ್. ಅದನ್ನೇನೋ R&D ಮಾಡ್ತೀವಿ, ಅದನ್ನ ಇನ್ನೊಂದೇನೋ ಮಾಡ್ತೀವಿ. ಇಟ್ಸ್ ಜಸ್ಟ್ ವಿ ಶುಡ್ ನಾಟ್ ಲೂಸ್ ಹೋಪ್ ಅಷ್ಟೇ. ಅದು ಏನೋ ಒಂದು ಇಷ್ಟ ಇರುತ್ತಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಗಾರ್ಡನಿಂಗ್ ಈಸ್ ನಾಟ್ ಈಸಿ. ಗಿಡ ಬೆಳೆಯೋದು ಇಟ್ಸ್ ನಾಟ್ ವೆರಿ ಈಸಿ. ಇಟ್ ನೀಡ್ಸ್ ಅ ಲಾಟ್ ಆಫ್ ಪೇಷನ್ಸ್ ಅಷ್ಟೇ. ಪೇಷನ್ಸ್ ಇಟ್ಟು ಅದು ಏನಾಗಿದೆ ಅನ್ನೋದನ್ನು ಒಂಚೂರು, ಇವಾಗ ಎಷ್ಟು ಥರ ಗೂಗಲ್ ಇಂಟ್ರೆಸ್ಟ್ ಇದೆಲ್ಲ ಬಂದುಬಿಟ್ಟಿದೆ ಗೂಗಲಲ್ಲಿ, ಮತ್ತು ಸುಮಾರಿದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆನ್ ಇಂಟರ್ನೆಟ್, ನೀವು ಗೊತ್ತಾಗತ್ತೆ. ಸೊ ಒಂಚೂರು ಓದಿ ಅದು ಏನಕ್ಕೆ ಹಂಗೆ ಆಗ್ತಿದೆ, ಅದು ಒಂದೊಂದು ಸತಿ ಮಣ್ಣೇನೋ ಪ್ರಾಬ್ಲಮ್ ಆಗಿರುತ್ತೆ, ನಮಗೆ ಗೊತ್ತೇ ಇರೋದಿಲ್ಲ. ಆಮೇಲೆ ಲೈಟಿಂಗ್ ಸೋ ಇಂಪಾರ್ಟೆಂಟ್. ಲೈಟಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ನಾನು ನಿಮಗೆ ತೋರಿಸ್ತೀನಿ. ನಂದು ಗ್ರೀನ್ ಹೌಸ್ ಒಳಗಡೆ ಮಾತ್ರ ಗ್ರೀನ್ ಇರೋದಲ್ಲ, ನಾನು ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ಸೊ ಅದನ್ನು ನಾನು ನಿಮಗೆ ಮೆಟ್ಲಲ್ಲಿ ಬೆಳಕು ಬರದೇ ಇರೋ, ತುಂಬ ಬೆಳಕು ಇಲ್ಲದೇ ಇರೋ ಜಾಗಗಳಲ್ಲಿ, ಆಮೇಲೆ ಬಿಸಿಲು 24 ಗಂಟೆ ಬೀಳ್ತಾನೆ ಇರುತ್ತೆ ಅಂಥ ಜಾಗದಲ್ಲಿ ಲೈಟಿಂಗ್ ತುಂಬ ಇಂಪಾರ್ಟೆಂಟು ಯಾವುದೇ ಗಾರ್ಡನ್ಗೂ. ಅದ್ರ ತಕ್ಕಂತೆ ಗಿಡ ಇಡ್ತಾ ಬನ್ನಿ, 100% ಬೆಳಿಬೋದು ಯಾರು ಬೇಕಾದ್ರೂ. ದರ್ ಈಸ್ ನಥಿಂಗ್ ಕಾಲ್ಡ್ ಗ್ರೀನ್ ಥಂಬ್. ಇದು ನಮ್ಮ ಮನೆ ಎಂಟ್ರೆನ್ಸು. ಇವಾಗ ಈ ಕಡೆ ಅಪಾರ್ಟ್ಮೆಂಟ್ ಇದೆ, ಇದು ಈಸ್ಟ್ ಸೈಡ್. ಇಲ್ಲಿ ಬೆಳಕು ಬರೋದಿಲ್ಲ. ನಿಮಗೆ ಸುಮಾರು ಕಡೆ ಆ ಥರ ಪ್ರಾಬ್ಲಮ್ ನೀವು ನೋಡಿರ್ಬೋದು. ಸೊ ನೀವು ಈ ಎಂಟ್ರೆನ್ಸಲ್ಲಿ ಯಾವ ಗಿಡನ ಈ ಥರ ಬೆಳಕು ಇಲ್ಲದೆ ಇರೋದು, ಒಂಥರ ಇಂಡೈರೆಕ್ಟ್ ಲೈಟ್, ಇದು ವೆಸ್ಟ್ ಆಗಿರೋದ್ರಿಂದ ಈ ಕಡೆನೋ ಒಂಚೂರು ಇಂಡೈರೆಕ್ಟ್ ಲೈಟ್ ಬೀಳುತ್ತೆ, ಅಂಥ ಜಾಗದಲ್ಲಿ ಯಾವ ಗಿಡ ಇಡುವುದು? ಇದು ಬೆಸ್ಟ್ ಗಿಡ ಇಡೋದಕ್ಕೆ, ಆಂಥೋರಿಯಮ್ ಅಂತ. ಇದರಲ್ಲಿ ಸುಮಾರು ಕಲರ್ಸು, ಆಮೇಲೆ ವೆರೈಟೀಸು ಅಷ್ಟೇ. ಇದೊಂಥರ ಟೈನಿ, ಒಂಥರ ಸಣ್ಣದಾಗಿರೋದು, ರೆಡ್ಡು, ವೈಟು, ಪಿಂಕು. ಇದು ಕಂಪ್ಲೀಟ್ಲಿ ಇದೊಂಥರ ದೊಡ್ಡದು, ಇದು ಎಲೆ ನೋಡಿ, ಹೂವು ಇದು ಆ್ಯಕ್ಚುಲಿ. ಇದಕ್ಕೆ ಒಂಥರ ಇಂಡೈರೆಕ್ಟ್ ಲೈಟ್ ಬೇಕು. ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ಅದು ಸುಟ್ಟಂಗೆ ಆಗ್ಬಿಡುತ್ತೆ. ಆಮೇಲೆ ನೀರು ಕಡಿಮೆ ಬೇಕು ಇದಕ್ಕೆ. ಇವಾಗ ಇಲ್ಲಿಟ್ಟಿರೋ ಗಿಡಕ್ಕೆ ನಾನು ವಾರಕ್ಕೆ 2 ದಿನ ನೀರು ಹಾಕೋದು. ಅದು ನೀರು ಒಂಥರ ಮಣ್ಣು ಒಂಥರ ಸಾಗಿ ಆಗಬಾರ್ದು, ಸ್ವಲ್ಪ ವೆಟ್ಟಾಗಿದ್ದರೆ ಸಾಕು. ಇದು ಡ್ರೈ ಆದಮೇಲೆ ನೆಕ್ಸ್ಟು ಆಮೇಲೆ ಅದಕ್ಕೆ ನೀರು ಹಾಕಬೇಕು. ಡ್ರೈ ಆಗೋವರೆಗೂ ನೀರು ಹಾಕಬೇಡಿ. ಹಾಗಾಗಿ ಇಟ್ಸ್ ಎ ವೆರಿ ಲೋ ಮೇಂಟೆನೆನ್ಸ್ ಪ್ಲಾಂಟ್. ಆಮೇಲೆ ಮನೆಗೆ ಯಾರು ಬಂದ ತಕ್ಷಣ ಫಸ್ಟು ಯಾರು ನೋಡಿದ ತಕ್ಷಣ ಅದು ರಿಯಲ್ಲಾ ಫೇಕಾ ಅಂತ ಕೇಳೋಷ್ಟು ಚೆನ್ನಾಗಿ ಬೆಳೆಯೋ ಗಿಡ ಇದು. ಇನ್ನೊಂದು ಗಿಡ ಮನೆ ಎಂಟ್ರೆನ್ಸಲ್ಲಿ ಇಡೋವಂಥದ್ದು, ಈಸಿ, ಒಂಥರ ನಿಮಗೆ ನೀರು ಕಡಿಮೆ, ವಾರಕ್ಕೆ 1 ದಿವಸ 2 ದಿವಸ ಹಾಕೋವಂಥದ್ದು. ಆದರೆ ಎಲ್ಲರೂ ಬಂದ ತಕ್ಷಣ ಚೆನ್ನಾಗಿ ಕಾಣಿಸೋವಂಥದ್ದು, ಕಲರ್ಫುಲ್ಲಾಗಿ ಕಾಣಿಸೋವಂಥದ್ದು ಆಂಗ್ಲೋನಿಮಾ. ಇದು ಅಷ್ಟೇ ವೆರಿ ಲೋ ಮೇಂಟೆನೆನ್ಸ್ ಪ್ಲಾಂಟ್. ಯಾವುದೇ ಗಿಡಕ್ಕಾದ್ರೂ ಮಣ್ಣು ಒಂಚೂರು ವಾಟರ್ ಲಾಗ್ ಆಗದೆ ಇರೋ ಹಂಗೆ ನೋಡ್ಕೋಬೇಕು. ದಟ್ ಈಸ್ ರೂಲ್ ಆಫ್ ಥಂಬ್ ಯಾವುದಕ್ಕಾದ್ರೂ, ಯಾವುದೇ ಗಿಡಕ್ಕಾದ್ರೂ. ಸೊ ವಾಟರ್ ಲಾಗ್ ಆಗದೆ ಇರೋ ಹಂಗೆ ನೋಡಿಕೊಂಡ್ರೆ ಇಟ್ಸ್ ಅ ವೆರಿ ಕಲರ್ಫುಲ್ ಪ್ಲಾಂಟ್. ಮತ್ತೊಂದು ಗಿಡ ಲೋ ಲೈಟಲ್ಲಿ ಬರೋ ಅಂಥದ್ದು, ಅಕಸ್ಮಾತ್ ಈ ಥರನೇ ಒಂಚೂರು ಇಂಡೈರೆಕ್ಟ್ ಲೈಟ್ ಇದ್ದರೆ ತುಂಬಾ ಚೆನ್ನಾಗಿ ಬರೋವಂಥದ್ದು ಗಿಡ. ನೋಡಿ ಎಷ್ಟು ಬುಷಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ನ್ಯೂ ಗ್ರೋತು. ಇಲ್ಲಿ ನೀವು ನೋಡಿದ್ರೆ ಇದೆಲ್ಲ ನ್ಯೂ ಲೀಫ್ ಬಂದಿರೋದು ನೋಡಿ. ಇದು ಅಷ್ಟೇ, ಇದಕ್ಕೆ ನೀರು ಹಾಕೋದೇ ಕಡಿಮೆ, ವಾರಕ್ಕೆ 1 ದಿನ ಹಾಕಿದ್ರೆ ಸಾಕು. ವೆರಿ ಈಸಿ, ಲೋ ಮೇಂಟೆನೆನ್ಸ್ ಪ್ಲಾಂಟ್. ಮನೆಗೆ ಬರ್ತಾ ಎಂಟ್ರೆನ್ಸಲ್ಲಿಟ್ಟರೆ ಇಟ್ ಲುಕ್ಸ್ ರಿಯಲಿ ನೈಸ್. ನಿಮ್ಮ ಎಂಟ್ರೆನ್ಸ್ ಬಾಲ್ಕನಿ ಅಥವಾ ಸಿಟ್ಔಟ್ ಇರ್ಬೋದು, ಅಂಥ ಕಡೆ ಇಟ್ಕೊಂಡ್ರೆ ಈಸಿಯಾಗಿ ಬೆಳೆಯುತ್ತೆ. ನೀವು ಅದಕ್ಕೇನು ನೀರು ಹಾಕದೇ ಇದ್ರೂ, ಎಲ್ಲರೂ ಊರಿಗೆ ಹೋಗೋಂಗಿದ್ರೆ ನೀರು ಹಾಕದೇ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಅಷ್ಟು ಚೆನ್ನಾಗಿ ಬೆಳೆಯೋ ಗಿಡ ಇದು. ನೀವು ಮನೆಯಲ್ಲಿ ಎಲ್ಲರೂ ಬ್ಯಾಂಬೂ ಅಂಗಡಿನಲ್ಲಿ ಸಿಗುತ್ತಲ್ಲ, ಅದನ್ನು ಇಟ್ಕೊಂಡಿರ್ತೀರ ಅನಿಸುತ್ತೆ. ಅದನ್ನು ಮನೆ ಒಳಗಡೆ ಇಟ್ಕೊಳ್ಳೋ ಬದಲು ಅದನ್ನು ನೋಡಿ, ನೀವು ಪಾಟಿಗೆ ಹಾಕಿ ನೋಡಿ ಮಣ್ಣಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಐ ಅಂಡರ್ಸ್ಟ್ಯಾಂಡ್
ಫಿಂಗ್ ಶೂಯಿ ವಾಟ್ ಎವರ್ ಏನೋ ವಾಸ್ತು ಅಂತ ಹೇಳ್ತಾರೆ, ಅದೆಲ್ಲ ಸರಿನೇ. ಬಟ್ ನಾ ಹೇಳೋದು ಗಿಡನ ಗಿಡ ಥರ ನೋಡಿ, ಅದಕ್ಕೆ ಏನು ಬೇಕು, ಲೈಟ್ ಬೇಕು, ಅದಕ್ಕೆ ಕರೆಕ್ಟಾಗಿ ನೀರು ಬೇಕು, ಒಳಗಡೆ ಅಷ್ಟೆಲ್ಲ ಸಿಗೋದಿಲ್ಲ ಗಿಡಕ್ಕೆ. ಅದನ್ನು ಮಣ್ಣಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ. ಇದು ಮಧ್ಯಾಹ್ನದ ಮೇಲೆ ಬಿಸಿಲು ಬೀಳುತ್ತೆ, ಇದಕ್ಕೆ ಎಷ್ಟು ಚೆನ್ನಾಗಿ ಬರ್ತಿದೆ. ಫಾನ್ ಎಲ್ಲ ನೋಡಿರ್ತೀರ, ಶೇಡಲ್ಲಿ ಬೆಳೆಯುತ್ತೆ, ಶೇಡಲ್ಲಿ ಬೆಳೆಸ್ಬೇಕು ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಮಧ್ಯಾಹ್ನದ ಮೇಲೆ ಬಿಸಿಲು ಬೀಳ್ತಾ ಇದೆ, ಬಟ್ ಸ್ಟಿಲ್ ಇದು ನನ್ನ ಹತ್ರ 2 ವರ್ಷದಿಂದ ಇದೆ, ಆಲ್ಮೋಸ್ಟ್ 2 ವರ್ಷದಿಂದ ಇದೆ. ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ಒಂದು ಇಂಡೈರೆಕ್ಟ್ ಸನ್ಲೈಟ್ ಬೀಳೋ ಕಡೆ ಹೊರಗಡೆ ಇಡಿ, ಹಸಿರುಗೆ ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣದಾಗಿರೋ ಹೂವೂ ಬಿಡುತ್ತೆ ಇದರಲ್ಲಿ. ಇದು ಹೊರಗಡೆ ಗಾರ್ಡನ್ನು, ಗ್ರೀನ್ ಹೌಸಿಂದ ಹೊರಗಡೆ ಇರೋ ಗಿಡಗಳು. ಈ ಕಡೆ ಈಸ್ಟು, ಆ ಕಡೆ ವೆಸ್ಟ್. ಈ ಕಡೆ ಈಸ್ಟಿಗೆ ನನಗೆ ಬೆಳಕೆ ಇಲ್ಲ, ಬಿಲ್ಡಿಂಗ್ ಬಂದಿರೋದ್ರಿಂದ. ಬಟ್ ವೆಸ್ಟಿಂದ ತುಂಬಾ ಬಿಸಿಲಿರೋದ್ರಿಂದ ನಾನು ಅದನ್ನು ಪ್ರಪೋರ್ಷನ್ ಆಗಿ ಅದನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. 20-25 ವೆರೈಟಿ ಹೈಬಿಸ್ಕಸ್ ಇದೆ. ನೀವು ಕನಕಾಂಬ್ರ, ಮಾಮೂಲಿ ಕನಕಾಂಬ್ರದ ಕಲರು ಅಂತ ಹೇಳ್ತೀವಿ, ಒಂಥರ ಆರೆಂಜಿಶ್, ಅದನ್ನು ನೋಡಿರ್ಬೋದು. ಇದು ಯೆಲ್ಲೋ ಕನಕಾಂಬ್ರ. ಇದರಲ್ಲಿ ಪಿಂಕ್ ಒಂದು ಬರುತ್ತೆ, ಒಂಥರ ಬ್ರೈಟ್ ರೆಡ್ಡಿಶ್ ಪಿಂಕ್ ಒಂದು ಬರುತ್ತೆ. 3 ಕಲರ್ ಇದೆ. ಇದೆಲ್ಲರೂ ಬೀಜ ಸಿಕ್ಕಿದ್ರೆ ಹಾಕಿ, ಯಾರನ್ನಾರು ಅಕ್ಕಪಕ್ಕದಲ್ಲಿ ಎಲ್ಲರೂ ಸಿಕ್ಕಿದ್ರೆ ಹಾಕಿ. ತುಂಬಾ ಈಸಿಯಾಗಿ ವೀಡ್ ಥರ ಬೆಳೆಯುತ್ತೆ, ನಿಮ್ಗೆ ಅದರಿಂದ ಏನೂ ತೊಂದರೆ ಇಲ್ಲ. ಇಟ್ಸ್ ಅ ವೆರಿ ಈಸಿ ಟು ಗ್ರೋ ಪ್ಲಾಂಟ್ಸ್. ಸೊ ಯಾರು ಬೇಕಾದ್ರೂ ನಿಮಗೆ ಟೆರೆಸಲ್ಲಿ ಜಾಗ ಇದ್ದರೆ, ಹಣ್ಣು ಬೆಳಿಬೇಕು ಅಂತ ಏನಾದರೂ ಒಂದು ಇಷ್ಟ ಇದ್ದರೆ, ಸ್ಟಾರ್ ಫ್ರೂಟು ಲಾಲ್ಬಾಗಲ್ಲಿ ಸಿಗುತ್ತೆ. ಅಲ್ಲಿ ಚೆನ್ನಾಗಿರೋ ವೆರೈಟಿ ಗಿಡ ಇದೆ, ಟ್ರೈ ಮಾಡಿ, ಇದನ್ನು ಹಾಕ್ಕೊಳ್ಳಿ. ಅದಕ್ಕೆ ವೆಲ್ ಡ್ರೈನ್ಡ್ ಸಾಯಿಲು, ಫರ್ಟೈಲ್ ಸಾಯಿಲ್ ಹಾಕಿ ತುಂಬಾ ಈಸಿಯಾಗಿ ಬೆಳೆಯೋದು ಸ್ಟಾರ್ ಫ್ರೂಟು. ಈ ವರ್ಷದ್ದಿದು. ಒಂದು ಸತಿ ಇದು ಬಿಡೋಕ್ಕೆ ಶುರು ಆಯಿತು ಅಂತಂದರೆ ಹೂವು, ಅದು ಕಾಯಾಗಿ ಏನಿಲ್ಲ ಅಂದ್ರೂ ಈ ಒಂದು ಸಣ್ಣ ಪಾಟಲ್ಲಿ 2ರಿಂದ 2.5 kg ಸ್ಟಾರ್ ಫ್ರೂಟ್ ಬಿಡುತ್ತೆ. ಸೀಬೆಕಾಯಿ ಇದು ನನ್ನ ಹತ್ರ 3-3.5 ವರ್ಷದಿಂದ ಇದೆ. ಇದರಲ್ಲಿ ನೋಡಿ ಹೂವು ತೋರಿಸ್ತೀನಿ ಎಷ್ಟು ಬಿಟ್ಟಿದೆ ಅಂತ. ಇದು ಥೈಲ್ಯಾಂಡ್ ವೆರೈಟಿ. ಇದು ಒಂದು ಕಾಯಿ ಬಿಟ್ಟರೆ ಅದು 3/4 kgಯಿಂದ 1 kg ಇರುತ್ತೆ. ಇಷ್ಟು ಗಾತ್ರದ್ದು ಒಂದೊಂದು ಕಾಯಿ ಬಿಡುತ್ತೆ. ಗಿಡ ಜಗ್ಗಿ ಹೋಗಿರುತ್ತೆ, ಇಲ್ಲಿ ನೆಲಕ್ಕೆ ಬಂದಿರುತ್ತೆ, ಅಷ್ಟು ಹೆವಿ ಕಾಯಿ ಬಿಡುತ್ತೆ. ಇದು ಅಷ್ಟೇ ಈಸಿ ಟು ಗ್ರೋ. ಫುಲ್ ಡೇ ಸನ್ ಬೇಕು, ಬೆಳಗ್ಗೆ ಮಾರ್ನಿಂಗ್. ನನಗೆ ಈ ಕಡೆ ಹೇಳೋದ್ನಲ್ಲ, ಈಸ್ಟ್ ಸನ್ ಇಲ್ಲ, ಆದರೂ ವೆಸ್ಟಲ್ಲಿ ಇರೋದ್ರಿಂದ ಇದಕ್ಕೆ ಚೆನ್ನಾಗಿ ಬಿಸಿಲು ಬೀಳುತ್ತೆ. ಇದಕ್ಕೂ ಹಾಗೇ ಮಣ್ಣನ್ನು ಮಾಯ್ಸ್ಟಲ್ಲಿ ಇಟ್ಟಿರಿ. ಈ ಸೈಜಿಗೆ ಬರಬೇಕು ಅಂತಂದರೆ ಅದಕ್ಕೆ ಇನ್ನೂ 1-1.5 ತಿಂಗಳಿಗಿಂತ ಜಾಸ್ತಿನೇ ಬೇಕು. ಬಟ್ ಆ ಟೇಸ್ಟು ಅಲ್ಲೇ ಕಿತ್ತು ಅಲ್ಲೇ ತಿನ್ನೋದಿದೆಯಲ್ಲ, ಇಟ್ ಈಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಒಂದು ಸತಿ ಗಿಡದಲ್ಲಿ ಕಾಯಿ ಬಿಟ್ಟರೆ, ಯಾವುದೇ ಚೀಪೆಕಾಯಿ ಗಿಡದಲ್ಲಿ ಕಾಯಿ ಬಿಟ್ಟರೆ ಏನಿಲ್ಲ ಅಂದರೂ ಒಂದು 8ರಿಂದ 10 ಕಾಯಿ ಖಂಡಿತ ಸಿಗುತ್ತೆ. ಥೈಲ್ಯಾಂಡ್ ವೆರೈಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾಟಿ ವೆರೈಟಿನಲ್ಲಿ ಇನ್ನೂ ಜಾಸ್ತಿ ಸಿಗುತ್ತೆ. ನೀವು ಎಲ್ಲರೂ ನರ್ಸರಿನಲ್ಲಿ ಕೇಳಬೇಕಾದ್ರೆ ಹಣ್ಣಿನ ಗಿಡಗಳು ಗ್ರಾಫ್ಟೆಡ್ ವೆರೈಟಿ ಕೇಳಿ. ನೀವು ಮಾಮೂಲಿ ಭೂಮಿನಲ್ಲಿ ಹಾಕೋ ಗಿಡಗಳು ಬೇರೆ, ಅದು ಗ್ರಾಫ್ಟೆಡ್ ಆಗಿರೋದಿಲ್ಲ. ಅದಕ್ಕೆ ಟೈಮು, ಅದರದ್ದು ಇಟ್ ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್, ದೊಡ್ಡದಾಗಿ ಬೆಳೆಯುತ್ತೆ. ಇದು ಆರೆಂಜ್ ಗಿಡ, ಗ್ರಾಫ್ಟೆಡ್ ವೆರೈಟಿನೇ ಹಾಕಿರೋದು. ಇಟ್ಸ್ ನಾಟ್ ಅ ವೆರಿ ಈಸಿ ಪ್ಲಾಂಟ್ ಟು ಗ್ರೋ. ಫುಲ್ ಡೇ ಸನ್ಲೈಟ್ ಬೇಕು. ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್, ಸೀವೀಡ್ ಆಗಿರ್ಬೋದು, ನಾವು ವರ್ಮಿ ಕಂಪೋಸ್ಟ್ ಹಾಕ್ತೀನಿ, ಅವಾಗವಾಗ ಮೇಲ್ಗಡೆ ಆ್ಯಡ್ ಮಾಡ್ತಾ ಇರ್ತೀನಿ. ಸೀವೀಡ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಟು ಆ್ಯಡ್. ಆಮೇಲೆ ಫಾಲಿಯರ್ ಸ್ಪ್ರೇಸು ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಹಾಕಿ. ವರ್ಮಿ ಕಂಪೋಸ್ಟು ಸೀವೀಡಲ್ಲಷ್ಟೇ ಬೆಳೆಸ್ತಾ ಇರೋದು ನಾನು. ಅಷ್ಟು ಆರೆಂಜು ಒಂದು ಸತಿ ಹೂವು ಬಿಟ್ಟು ಕಾಯಿ ಆಗೋದಕ್ಕೆ 7ರಿಂದ 8 ತಿಂಗಳ ಟೈಮ್ ಬೇಕು. ಇದು ವಾಟರ್ ಆ್ಯಪಲ್ ಗಿಡ. ಅಗೇನ್ ಇದು ಗ್ರಾಫ್ಟೆಡ್ ವೆರೈಟಿ. ಇದು 18 ಇಂಚ್ ಪಾಟಲ್ಲಿದೆ, ಕೆಳಗಡೆ ನೋಡ್ಬೋದು. ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದನ್ನು ಯಾವಾಗಲೂ ಮಣ್ಣು
ಮಾಯ್ಸ್ಟಾಗೇ ಇರಬೇಕು, ಅದನ್ನು ಡ್ರೈ ಆಗಕ್ಕೆ ಬಿಡಬಾರ್ದು. ಹೂವು ಬಿಡೋದು ಕಾಯಾಗೋ ಟೈಮು ಇವಾಗ ಜೂನಿಂದ ಸ್ಟಾರ್ಟ್ ಆಗುತ್ತೆ, ಮಳೆಗಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. 1 ತಿಂಗಳಲ್ಲಿ ಹೂವು ಬಿಟ್ಟು ನಿಮಗೆ ನೋಡ್ತಾ ಇದ್ದಂಗೆ ಅದು ಕಾಯಿ ಬಿಟ್ಬಿಟ್ಟು ಹಣ್ಣಾಗ್ಬಿಡುತ್ತೆ. 2 kg ಅಷ್ಟು ಹಣ್ಣು ಸಿಗುತ್ತೆ ಇದರಲ್ಲಿ ಒಂದೇ ಪ್ರಾಬ್ಲಮ್ಮು, ಬಡ್ಸ್ ಎಲ್ಲ ಡ್ರಾಪ್ ಆಗುತ್ತೆ. ಅದು ಸರಿಯಾಗಿ ನೀರು ಹಾಕಲಿಲ್ಲ ಅಂತಂದರೆ ಅದು ಹಾಗಾಗುತ್ತೆ, ಅಥವಾ ನೈಟ್ರೋಜನ್ ಚೂರು ಕಡಿಮೆ ಆಗಿದ್ರೆ ಅದು ಹಾಗಾಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಪೆಪ್ಪರು ಹೋದ ವರ್ಷ ನಾನು ಟ್ರೈ ಮಾಡಿದೆ ಪೆಪ್ಪರ್ ಬೆಳೆಯೋಕ್ಕೆ, ಆದರೆ ಆಗಲಿಲ್ಲ. ಒಂದು ಮಿಸ್ಟೇಕ್ ಏನು ಮಾಡಿದ್ದೆ ಅಂತಂದರೆ, ನನಗೆ ಪೆಪ್ಪರು ಶೇಡಿ ಪ್ಲೇಸಲ್ಲಿ ಇರಬೇಕು ಅಂತ ಹೇಳಿ ಅದನ್ನು ಯಾವುದೋ ಒಂದು ಗಿಡದ ನೆರಳಲ್ಲಿ ಹಿಂದ್ಗಡೆ ಇಟ್ಬಿಟ್ಟಿದ್ದೆ. ಏನು ಮಾಡಿದ್ರು ಬರಲಿಲ್ಲ. ಆಮೇಲೆ ಈ ಕಡೆ ಶಿಫ್ಟ್ ಮಾಡಿದ್ರು ಬರಲಿಲ್ಲ. ಆದರೆ ಈ ವರ್ಷ ಅದನ್ನು ತುಂಬ ಬಿಸಿಲಲ್ಲ ತುಂಬ ನೆರಳಲ್ಲ ಅಂತ ಜಾಗದಲ್ಲಿ ಇಟ್ಟಿದ್ದೀನಿ. ಸಣ್ಣ ಗಿಡದಲ್ಲೇ ಪೆಪ್ಪರ್ ಬಿಡ್ತಾ ಇರೋದು ಕಾಣುತ್ತೆ. ಇದು ದೊಡ್ಡದಾದಂಗೂ ನನಗೆ ಗೊತ್ತು, ಸ್ವಲ್ಪ ಜನ ಗಾರ್ಡನರ್ಸ್ ಇದ್ದಾರೆ, ಅರ್ಧ kg 3/4 kg ಅಷ್ಟು ಪೆಪ್ಪರ್ ಬೆಳೀತಾರೆ ಪಾಟಲ್ಲಿ. ಇದು ಬುಷ್ ಪೆಪ್ಪರ್ ಅಂತ, ಇದು ಕ್ರೀಪರ್ ಅಲ್ಲ, ಬುಷ್ ಪೆಪ್ಪರ್ ಅಂತ ಸಣ್ಣ ಗಿಡದಲ್ಲೇ ಪೆಪ್ಪರ್ ಬಿಡುತ್ತೆ. ಮಾವಿನ ಮರ ಇದು ಹೋದ ವರ್ಷ ನನಗೆ ಒಂದು 4 ಹಣ್ಣು ಕೊಟ್ಟಿತ್ತು. ಇದ್ರ ಪಕ್ಕದಲ್ಲಿರೋದು ಸಪೋಟದ ಗಿಡ. ಇದು ನೋಡಿ ಫುಲ್ ಮೊಗ್ಗಿದೆ, ಪ್ರತಿಯೊಂದು ಬ್ರಾಂಚಲ್ಲೂ ಮೊಗ್ಗಿದೆ. ಸಪೋಟ ಬಿಡೋಕ್ಕೂ ನಿಮಗೆ ಏನಿಲ್ಲ ಅಂದ್ರೂ ಸಪೋಟ ಅದೇ ಹೂ ಬಿಟ್ಟು ಕಾಯಾಗಿ ಹಣ್ಣಾಗೋ ಹೊತ್ತಿಗೆ ನಿಮಗೆ ಏನಿಲ್ಲ ಅಂದರೂ 5 ತಿಂಗಳಾದರೂ ಬೇಕು, ಅಷ್ಟು ಟೈಮ್ ಬೇಕು. ಇವಾಗ ಲಾಸ್ಟ್ ಮಂತ್ವರೆಗೂ 2 months ಕಂಟಿನ್ಯೂಸ್ ಹಣ್ಣು ಸಿಗ್ತಾಯಿತ್ತು, ಅದು ಸಣ್ಣದು ಬಿಟ್ಟು. ಇವಾಗ ಮತ್ತೆ ಮೊಗ್ಗು ಕೂತಿದೆ. ಇನ್ನೊಂದು 4-5 months ನಾನು ವೇಟ್ ಮಾಡಬೇಕು, ಮತ್ತೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೀವು ನೋಡಲೇಬೇಕು, ಮಾವಿನಕಾಯಿ. ಇದು ಗಿಡ ನೋಡಿ ಎಷ್ಟು ಸಣ್ಣದು ಅಂತ. ಆ್ಯಕ್ಚುಲಿ ಇದು ಗಿಡ ಭಾರ ತಡೆಯೋದಿಲ್ಲ ಅಷ್ಟೊಂದು, ತುಂಬ ಸಣ್ಣ ಗಿಡ. ಹಾಗಾಗಿ ನಾನು ಅದನ್ನು, ಆದರೆ ನನಗೆ ಅದು ಕಾಯಿ ಬಿಡೋದು ನೋಡೋಕ್ಕೋಸ್ಕರ ನಾನು ಉಳಿಸ್ಕೊಂಡಿದ್ದೆ ಹೂವನ್ನು ತೆಗೆದಿರ. ಇಲ್ಲಿ ಈ ಗಿಡಕ್ಕೆ, ಇದು ಚೆರಿ ಪ್ಲ್ಯಾಂಟ್, ಇದಕ್ಕೆ ಸಪೋರ್ಟ್ ಮಾಡಿ ಕಾಯಿ ಬಿಟ್ಟಿದ್ದೀನಿ, ಗಿಡ ಬಗ್ಗಬಾರ್ದು ಅಂತ ಸಪೋರ್ಟಿಗೆ ಇಲ್ಲಿ ನಿಲ್ಲಿಸಿದ್ದೀನಿ. ಇನ್ನೊಂದು 10 days ಟೈಮಲ್ಲಿ ಆ ಕಾಯಿ ಕಿತ್ಬಿಡ್ತೀನಿ. ಇದು ಇನ್ನೊಂದು ಹಣ್ಣು, ಚೆರಿ ಫ್ರೂಟು. ಇದು ನಾನು ಸುಮಾರಾಗಿ ಇದು ಕಿತ್ತೋದಿಲ್ಲ, ಯಾಕೆ ಅಂತಂದರೆ ಇಲ್ಲಿ ಹಕ್ಕಿಗಳು ಬರುತ್ತೆ, ಇಲ್ಲಿ ಗೂಡು ಕಟ್ಟಿದೆ, ಅದು ತಿನ್ಕೊಂಡು ಹೋಗಲಿ ಅಂತ ಸುಮಾರಾಗಿ ಕಿಟ್ಟಿರೋದಿಲ್ಲ. ಹಾಗೇ ಸಪೋಟಾನು ಅಷ್ಟೇ, 1-2 ಮರದ ಮೇಲೆ ಬಿಟ್ಟಿರ್ತೀನಿ. ಇದಕ್ಕೂ ಅಷ್ಟೇ ಫುಲ್ ಡೇ ಸನ್ಲೈಟ್ ಬೇಕು, ವೆಲ್ ಡ್ರೈನ್ಡ್ ಸಾಯಿಲ್ ಬೇಕು, ಫರ್ಟೈಲ್ ಸಾಯಿಲು. ಸ್ವಲ್ಪ ಇದಕ್ಕೆ ನೀವು ಹುಳ ಬರದೇ ಇದ್ದೋ ಹಾಗೆ ನೋಡ್ಕೊಳ್ಳಿ. ಹಾಗೇನಾದ್ರು ಇದ್ದರೆ ಲಾಟ್ ಆಫ್ ನಿಮಗೆ ಮನೆಯಲ್ಲೇ ಏನಾದರೂ ಮಾಡ್ಕೋಬೇಕು ಅಂತ ಇದ್ದರೆ ನೀಮ್ ಸ್ಪ್ರೇ ಇದೆ. ಅದು ಬಿಟ್ಟರೆ 3 Gs ಅಂತ ಹೇಳ್ತೀವಿ. 3 Gs ಅಂತಂದರೆ ಜಿಂಜರ್, ಗಾರ್ಲಿಕ್ ಆ್ಯಂಡ್ ಗ್ರೀನ್ ಚಿಲ್ಲಿ. ಈ ಮೂರನ್ನು ಮಿಕ್ಸಿಗೆ ಹಾಕಿ ಅದರದ್ದು ರಸ ತೆಗೆದು ಅದನ್ನು ನೀರು 1 ಲೀಟರಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 3 Gs ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ನಿಮಗೆ ಯಾವುದಾದ್ರು ಹುಳಗಳಿದ್ರೂ ಹೋಗುತ್ತೆ. ಅದು ಇಟ್ಸ್ ಅ ಹೋಮ್ ರೆಮಿಡಿ, ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಈ ಗಿಡಕ್ಕೆ 3 ವರ್ಷ, ನನ್ನ ಹತ್ರ 3 ವರ್ಷದಿಂದ ಇದೆ. ಅದಕ್ಕೆ ಮುಂಚೆ 1 ವರ್ಷ ಹಳೆಯ ಗಿಡನ ನಾನು ತಂದು ಹಾಕ್ಕೊಂಡಿದ್ದು. ಮಿರಾಕಲ್ ಫ್ರೂಟ್ ಅಂತ ಇದರ ಹೆಸರು. ಇದು ಪಾಟಲ್ಲಿ ಬೆಳಿಬೋದು. ಯೂಶ್ವಲಿ ಇದು ನೀವು ಕೇರಳ ಸೈಡು, ಕೋಸ್ಟಲ್ ಸೈಡಲ್ಲಿ ತುಂಬ ನೋಡ್ಬೋದು ಗಿಡನ. ಇದನ್ನು ಇಟ್ಸ್ ಎ ಮೆಡಿಸಿನಲ್ ಪ್ಲ್ಯಾಂಟ್. ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಕೀಮೋ ತೊಗೊಂಡು ಬಾಯಿ ರುಚಿ ಹೊಟ್ಟೋಗಿರುತ್ತೆ, ಅವರಿಗೆ ಕೇರಳನಲ್ಲಿ ಈ ಹಣ್ಣು ತಿನ್ನಿಸ್ಬಿಟ್ಟು ಊಟ ಕೊಡ್ತಾರೆ. ಈ ಹಣ್ಣು ತಿಂದು 1.5 ಅವರ್ಸ್ವರೆಗೂ ಏನೇ ಹುಳಿ ಅಂಶದ್ದು ಏನಾದರೂ ಊಟ ಮಾಡಿದ್ರೂ ಅದು ಸ್ವೀಟ್ ಟೇಸ್ಟ್ ಬರುತ್ತೆ. ಅದು ಒಂದು ಕೋಟಿಂಗ್ ಕ್ರಿಯೇಟ್ ಆಗುತ್ತೆ ನಾಲ್ಗೆ ಮೇಲೆ, ಅದು ಇಟ್ ಗಿವ್ಸ್ ಇಟ್ ಸ್ವೀಟ್ ಟೇಸ್ಟ್. ಇದೊಂಥರ ರೆಡ್ ಬೆರಿ, ಇದು ಸಣ್ಣದು ಒಂದು ರೆಡ್ ಬೆರಿ. ಇದು ಈ ಥರ ಒಂದು ಸಣ್ಣ ಇದು ಕಾಯಿ, ಇದು ರೆಡ್ ಆಗ್ತಾ ಹೋಗುತ್ತೆ. ಆ ರೆಡ್ ಆದಮೇಲೆ ಒಂದು ಸಣ್ಣ ಕೋಟಿಂಗ್ ಇರುತ್ತೆ, ಅದು ಒಂದು ಸಣ್ಣದು ಒಳಗಡೆ ಬೀಜ, ಮೇಲ್ಗಡೆ ಒಂದು ತೆಳುವುದು ಒಂದು ಹಣ್ಣು ಇರುತ್ತೆ ಅಷ್ಟೇ, ತೆಳು ಲೇಯರ್ ಅಷ್ಟೇ ಇರೋದು. ನಿಂಬೆಹಣ್ಣಿನ ಗಿಡ ತುಂಬ ಕಾಮನ್ನು, ಎಲ್ಲರಿಗೂ ನೋಡಿರೋ ಅಂಥದ್ದು, ನಿಮಗೆ ಈಸಿ ಬೆಳೆಯೋದು ಅಂತ ಅನ್ನಿಸ್ಬೋದು. ಬಟ್ ಇಷ್ಟು ಗಿಡಗಳು, ಇಷ್ಟು ಹಣ್ಣು ಬೆಳೆಸಿರೋದ್ರಲ್ಲಿ
ನಿಂಬೆ ಗಿಡ ನನಗೆ ಇಷ್ಟುವರೆಗೂ 4 ಗಿಡ ಹೋಗಿ ಇದು 6ನೇ ಗಿಡ ನಂದು ನಿಂಬೆ ಗಿಡ. ಎಷ್ಟು ಒಂದೊಂದ್ಸತಿ ಎಷ್ಟು ನೋಡ್ಕೊಂಡ್ರೇನೋ ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನನಗೆ ನಿಂಬೆ ಗಿಡ ಒಂದು ಇಷ್ಟುವರೆಗೂ ಒಂದು ಏನಂತ ಹೇಳ್ಬೋದು ಕೈ ಕೊಟ್ಟಿರೋವಂಥ ಗಿಡ. ಅಷ್ಟು ಈಸಿ ಇಲ್ಲ ಬೆಳೆಯೋಕ್ಕೆ ನನಗೆ. ನಿಮ್ಗೇನಾರು ಟಿಪ್ಸ್ ಏನಾರು ಗೊತ್ತಿದ್ರೆ ಪ್ಲೀಸ್ ಶೇರ್ ಮಾಡಿ. ಹೂವು ಬಿಟ್ಟು ಇವಾಗ ಕಾಯಿ ಬಿಡ್ತಿದೆ. ಐ ಆಮ್ ವೆರಿ ಹ್ಯಾಪಿ ಈ ಸತಿ ಬಿಡ್ತಿದೆ ಅಂತ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಟೇಕ್ ಕೇರ್ ಆಫ್ ಇಟ್. ಇದು ಅಲ್ಲಿ ನಾನು ತೋರಿಸಿದ್ದು ಥೈಲ್ಯಾಂಡ್ ವೆರೈಟಿ ಸೀಬೆ ಗಿಡ. ಅದೇ ಹೇಳಿದ್ನಲ್ಲ ಸ್ವಲ್ಪ ದೊಡ್ಡ ಸೈಜಿಂದು ಅಂತ. ಇದು ನಾಟಿ ವೆರೈಟಿ. ನಿಮ್ಮ ಮನೆ ಮುಂದೆ ನಿಮ್ಮ ಹಿತ್ತಲಲ್ಲಿ ಎಲ್ಲರೂ ಬೆಳೆದಿರ್ಬೋದು, ನೀವು ನೋಡಿರ್ಬೋದು. ಪಾಟಲ್ಲಿ ಬೆಳ್ಕೊಳ್ಳಿ. ನಿಮಗೆ ಟೆರೆಸಲ್ಲಿ ಜಾಗ ಇತ್ತು ಅಂತಂದರೆ ಅಗೇನ್ ಇದು 20 ಇಂಚಸ್ 18-20 ಇಂಚಸ್ ಪಾಟ್ ಇದೆ. ಇದು ಖಂಡಿತ ಬೆಳೀರಿ. ನಿಮ್ಮ ಮಕ್ಕಳಿಗೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಇದು ಕಾಯಿ ಬಿಟ್ಟಿರೋದು, ಇವಾಗ ಗೊಂಚಾಗಿ ಕಾಯಿ ಬಿಡುತ್ತೆ. ಇದು ಇಲ್ಲಿ ಮೊಗ್ಗು ನೋಡಿ ಎಷ್ಟು ಬಿಟ್ಟಿದೆ ಅಂತ. ಇದು ನಿಮಗೆ ಬಡ್ ಡ್ರಾಪ್ ಆಗುತ್ತೆ, ಕಾಯಿ ಬಿಡೋದಿಲ್ಲ, ಅದೆಲ್ಲ ಏನೂ ಪ್ರಾಬ್ಲಮ್ ಇರೋದಿಲ್ಲ. ನೆಲ್ಲಿಕಾಯಿ ಗಿಡನ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. 3 ಅಡಿ 4 ಅಡಿ ಗಿಡ ಇರ್ಬೋದು. ಗಿಡ ತುಂಬ ಹೂವು ಬಿಡ್ತು ಇವಾಗ ಒಂದು 15 ಡೇಸ್ ಬ್ಯಾಕು. ಬಟ್ ಕಾಯಿ ಕಾಣಿಸ್ತಾ ಇರೋದು ನನಗೇನು ಐ ಡೋಂಟ್ ಸಿ ಎನಿ ಸೈನ್ಸ್ ಆಫ್ ಫ್ರೂಟ್. ಬಟ್ ನನಗೆ ಹೂವು ನೋಡಿ ತುಂಬ ಖುಷಿಯಾಗಿದೆ. ಐ ಆಮ್ ಶ್ಯೂರ್ ಇನ್ನೊಂದು 1-2 ವರ್ಷದಲ್ಲಿ ಅದು ಕಾಯಿ ಬಿಡುತ್ತೆ ಅಂತ. ಇದೇನು ತುಂಬ ದೊಡ್ಡ ಪಾಟಲ್ಲಿಲ್ಲ, ತೋರಿಸ್ತೀನಿ. 12 ಇಂಚ್ ಪಾಟಲ್ಲಿ ಇರ್ಬೋದು ಅಷ್ಟೇ. ಇನ್ನೊಂದು ಗಿಡ ನಾನು ಪಾಟಲ್ಲಿ ಹಾಕ್ಕೊಂಡಿರೋದು ದಾಳಿಂಬೆ ಅದು ಅಷ್ಟೇ ಗ್ರಾಫ್ಟೆಡ್ ನಾನು ಬೆಳೀತಾ ಇರೋದು. ಇವಾಗೊಂದು 3-4 ಕಾಯಿದೆ ಗಿಡದಲ್ಲಿ. ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಫುಲ್ ಡೇ ಸನ್ಲೈಟ್ ಬೇಕು. 18 ಇಂಚ್ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ವೆಲ್ ಡ್ರೈನ್ಡ್ ಸಾಯಿಲ್ನ ಮಾಯ್ಸ್ಟಲ್ಲೇ ಇಟ್ಕೊಂಡಿರಿ. ನಾನು ಇದನ್ನು ಕಟ್ ಮಾಡಿ ಆದಷ್ಟು ಶಾರ್ಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಎವ್ರಿ 2 ಇಯರ್ಸ್ ಒನ್ಸು ಯಾವುದೇ ಹಣ್ಣಿನ ಗಿಡ ರಿಪೋರ್ಟಿಂಗ್ ಮಾಡಿ ಅದು ರೂಟ್ಸನ್ನ ಒಂಚೂರು ಕಟ್ ಮಾಡಿ ಹಾಕಿ. ಐ ಆಮ್ ಶ್ಯೂರ್ ಏನೂ ಆಗೋದಿಲ್ಲ. ಅದು ಅಷ್ಟೊಂದು ಭಯ ಪಡೋದು ಬೇಕಾಗಿಲ್ಲ. ರೂಟನ್ನ ಒಂಚೂರು ಸಣ್ಣದು ಮಾಡಿ ವಾಪಸ್ ಹಾಕಿ ಅದಕ್ಕೆ ಒಂಚೂರು ಚೇತರಿಸ್ಕೊಳ್ಳೋಕ್ಕೆ ಒಂದು 3 ತಿಂಗಳು ಟೈಮ್ ಬೇಕು. 3-4 ತಿಂಗಳು ಟೈಮ್ ಬೇಕು. ಜಸ್ಟ್ ಮಳೆಗಾಲಕ್ಕೆ ಮುಂಚೆ, ಇನ್ನೇನು ಮಳೆಗಾಲ ಶುರು ಆಗುತ್ತೆ ಅಂತ ಇರುತ್ತಲ್ಲ, ಅದಕ್ಕೆ ಮುಂಚೆ ಮಾಡಿ. ಮಳೆ ಬಿದ್ದ ತಕ್ಷಣ ಯಾವುದೇ ಗಿಡ ಆಗಲಿ ಎಂಥದ್ದೇ ಬೇಕಾದ್ರೆ ಹಾಕಿರಲಿ, ನಾವು ದಿನ ಅದಕ್ಕೆ ಕೈಯಿಂದ ನೀರು ಹಾಕೋದೇ ಬೇರೆ, ಆ ಮಳೆ ಬೀಳೋದೇ ಬೇರೆ. ಸೊ ಮಳೆ ಬಿದ್ದ ತಕ್ಷಣ ಅದು ಚೇತರಿಸ್ಕೊಳ್ಳುತ್ತೆ. ಎನಿ ಫ್ರೂಟ್ ಪ್ಲಾಂಟ್ ನೀವೇನಾದ್ರು ರಿಪೋರ್ಟಿಂಗ್ ಮಾಡಬೇಕು ಅಂತಿದ್ರೆ ಮೇ ಎಂಡ್ ಬಿಸಿಲು ಕಳೆದಾದಮೇಲೆ ಮಳೆಗಾಲ ಒಂಚೂರು ಸ್ಟಾರ್ಟ್ ಆಗಬೇಕಾದ್ರೆ ಹಾಕಿ, ಏನೂ ಆಗೋದಿಲ್ಲ. ಪಾಟಲ್ಲಿ ಬೆಳೆಸ್ಬೋದು. ಇದು ಬೇರ್ ಫ್ರೂಟ್ ಅಂತ, ಸಣ್ಣದು ಒಂದು ಗ್ರೀನ್ ಕಲರ್ದು ಆ್ಯಪಲ್ ಥರ ಇರುತ್ತೆ. ಅದನ್ನು ಬೇರ್ ಫ್ರೂಟ್ ಅಂತ ಕರಿತೀವಿ. ಇದು ಗಿಡ. ಇದು ನನ್ನ ಹತ್ರ 1.5 ವರ್ಷದಿಂದ ಇದೆ. ಹೂ ಬಿಟ್ಟಿದೆ, ಆದರೆ ಕಾಯಿ ಆಗಿಲ್ಲ. ಸೊ ನನಗೆ ಕಾಯಿ ಆಗಿರೋದು ನಾನು ನೋಡಿದ್ದೀನಿ, ಪಾಟಲ್ಲಿ ಹಾಕ್ಕೊಂಡು ಬೆಳೆಸಿರೋರನ್ನ ನೋಡಿದ್ದೀನಿ. ಹಾಗಾಗಿ ನಾನು ಟ್ರೈ ಮಾಡಿದ್ದೀನಿ. ಇನ್ನು ಈ ವರ್ಷ ಬಿಡುತ್ತೇನೋ ನಾನು ನೋಡಬೇಕು. ಆದರೆ ದಿಸ್ ಈಸ್ ಒನ್ ಆಫ್ ದೆಮ್ ದಟ್ ಯು ಕ್ಯಾನ್ ಈಸಿಲಿ ಗ್ರೋ ಇನ್ ಯುವರ್ ಪಾಟ್ಸ್. ಇದು ರುದ್ರಾಕ್ಷಿ ಮರ. ಪಾಟಲ್ಲಿ ಬೆಳ್ಕೊಂಡಿದ್ದೀನಿ ಟೆರೆಸಲ್ಲಿ. ಹೂ ಬಿಡ್ತಾನೆ ಇರುತ್ತೆ. 3 ವರ್ಷದಿಂದ ಈ ಗಿಡ ನನ್ನ ಹತ್ರ ಇದೆ. ಪ್ರತಿ ವರ್ಷ ಹೂ ಬಿಡುತ್ತೆ. ಈ ವರ್ಷ ನನಗೆ ಏನೋ ಒಂಚೂರು ಸಮಥಿಂಗ್ ಐ ಹ್ಯಾವ್ ಡನ್ ರೈಟ್ ಅನಿಸುತ್ತೆ. ಇಲ್ಲಿ ನಿಮಗೆ ಸಣ್ಣ ಕಾಯಿ ಬಿಡ್ತಾ ಇರೋದು ಕಾಣುತ್ತೆ. ನಾನು ಈ ಸತಿ ಐ ಹೋಪ್ ಈ ಸತಿ 1-2 ರುದ್ರಾಕ್ಷಿ ಸಿಗುತ್ತೆ ಅಂತ ಒಂದು ಹೋಪಲ್ಲಿದ್ದೀನಿ. ಪ್ಯಾಷನ್ ಫ್ರೂಟ್ ಗಿಡ ಇದು. ಫುಲ್ ಡೇ ಸನ್ ಬೇಕು. ಒಂಚೂರು ಶೇಡ್ ಇದ್ದರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಮಕ್ಕಳಿಗೆ ಜ್ಯೂಸ್ ಎಲ್ಲ ಮಾಡ್ಕೊಡೋಕ್ಕೆ ದೇ ವಿಲ್ ಬಿ ವೆರಿ ಹ್ಯಾಪಿ. ಇಟ್ಸ್ ಅ ಕ್ರೀಪರ್. ನಿಮಗೆ ಅದು ಕ್ರೀಪರ್ ಎಲ್ಲರೂ ನಿಮಗೆ ಬಳ್ಳಿ ಹಬ್ಬೋ ಅಂಥ ಜಾಗ ಇದ್ದರೆ ಹಾಕ್ಕೊಳ್ಳಿ. ಫಲದ್ದು ಗಿಡ ಗ್ರಾಫ್ಟೆಡ್ಡು ನೋಡಿ. ಇವಾಗ ಹೂ ಬಿಡ್ತಾ ಇದೆ. ಇದು ನೀರು ನಿಂತುಬಿಟ್ಟಿದೆ. ದೆರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ದ ಪಾಟ್. ನಾನು ಇವಾಗ ಅದನ್ನು ಕೆಳಗಡೆ ನೀರು ಯಾಕೆ ಹೋಗ್ತಾ ಇಲ್ಲ ಅಂತ ನೋಡಬೇಕು. ಇದಾಗಕ್ಕೆ ಬಿಡಬೇಡಿ.
ಏನಾದ್ರು ಈ ಥರ ನೀರು ನಿಂತಿದ್ರೆ ಪ್ಲೀಸ್ ನೋಡಿಕೊಂಡು ಅದನ್ನು ನೀರು ನಿಲ್ಲದೆ ಇರೋ ಹಂಗೆ ನೋಡ್ಕೊಳ್ಳಿ. ಯಾವುದೇ ಗಿಡಕ್ಕೂ, ಇದಕ್ಕೆ ಮಾತ್ರ ಅಲ್ಲ, ಯಾವುದೇ ಗಿಡಕ್ಕೂ ಪಾಟಲ್ಲಿ ನೀರು ನಿಲ್ಲದೆ ಇರೋ ಹಂಗೆ ನೋಡ್ಕೊಳ್ಳಿ. ಕರಿ ದ್ರಾಕ್ಷಿ ಯಾರೋ ಹೀಗೆ ಫ್ರೆಂಡ್ ಬಂದವರು ಸುಮ್ಮನೆ ಒಂದು ಸ್ಯಾಪ್ಲಿಂಗ್ ಗಿಫ್ಟ್ ಕೊಟ್ಬಿಟ್ಟು ಹೋಗಿದ್ದು. ಇದಕ್ಕೂ 2 ವರ್ಷ ಆಗಿದೆ. ವರ್ಷದಲ್ಲಿ 2 ಈಲ್ಡ್ ಕೊಡುತ್ತೆ. ಎಲ್ಲೋ ಒಂದು ಸಣ್ಣದೆಲ್ಲೋ ಒಂದು ಹಣ್ಣು ಬಿಟ್ಟಿದೆ ಇವಾಗ. ಬಟ್ ಇಟ್ ವಿಲ್ ಫ್ರೂಟ್ ಸೂನ್. ಇವಾಗ ಬೆಳೀತಾ ಇದೆ, ಹೊಸ ಚಿಗುರು ಬರ್ತಾ ಇದೆ. ಇಟ್ ವಿಲ್ ಫ್ರೂಟ್ ಸೂನ್. ನೀವು ನೋಡ್ತಾ ಇರೋದು ಕಬ್ಬು, ನಾನು ಟೆರೆಸಲ್ಲಿ ಬೆಳ್ಕೊಂಡಿರೋದು. ಗ್ರೋ ಬ್ಯಾಗಲ್ಲಿ ಇದು ನಾನು ಫಸ್ಟ್ ಟೈಮ್ ಬೆಳೀತಾ ಇರೋದು. ನನಗೆ ಗೊತ್ತಿರೋರು ಯಾರೋ ಹೀಗೆ ಹೇಳಿದ್ರು, ಅವ್ರದ್ದು ಜಾಗ ಇದೆ, ನಾನು ನಿಂಗೆ ಕೊಡ್ತೀನಿ, ಬೆಳೆದು ನೋಡು, ಟ್ರೈ ಮಾಡು ಅಂತ ಹೇಳಿದ್ರು. ಸೊ ಅವ್ರು ಬೆಳೀತಾ ಇದ್ದಿದ್ರಲ್ಲಿ 1-2 ಬೇರ್ ತಂದುಕೊಟ್ರು, ಅದನ್ನು ಹಾಕಿರೋದು. ಸಂಕ್ರಾಂತಿ ಟೈಮಲ್ಲಿ ನಿಮ್ಗೇನಾದರೂ ಸಂಕ್ರಾಂತಿನಲ್ಲಿ ನಿಮಗೆ ಕಬ್ಬೇನಾದ್ರು ಮಿಕ್ಕಿದ್ರೆ ಅದನ್ನು ಒಂದು ಪಾಟಿಗೆ ಹಾಕಿ, ಸಣ್ಣ ಪಾಟಿಗೆ ಹಾಕಿ ನೋಡಿ, ಟ್ರೈ ಮಾಡಿ. ಇಟ್ಸ್ ಎ ವೆರಿ ಈಸಿ ಟು ಗ್ರೋ ಅಗೇನ್. ಆದರೆ ಫುಲ್ ಡೇ ಸನ್ ಬೇಕು. ಅದಕ್ಕೆ ನಾನು ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಅದು ಒಂದು ಸಣ್ಣದು, ಅದನ್ನು ಹಾಕೋದು ಒಂದು ರೀತಿ ಇದೆ. ಕಬ್ಬನ್ನು ಹೀಗೆ ನಿಲ್ಲಿಸಿ ಹಾಕೋದಲ್ಲ, ಮಲಗಿಸೋದು. ಅದಕ್ಕೆ ಕೆಳಗಡೆ ಬೇರು ಫುಲ್ ಇರುತ್ತೆ. ಸೊ ಅಷ್ಟರಲ್ಲೂ ನಿಮಗೆ ಎಷ್ಟು ಮಲಗಿಸಿ ಹಾಕಿರ್ತೀರಲ್ಲ, ಅಷ್ಟರಲ್ಲೂ ನಿಮಗೆ ಒಂದೊಂದು ಗಿಡ ಬಂದಿರುತ್ತೆ. ಇವಾಗ ಇದನ್ನು ಹಾಕಿ ನಾನು 6 ತಿಂಗಳಾಯಿತು. ಯಾರೋ ನನಗೆ ಸಂಕ್ರಾಂತಿಗಿಂತ ಮುಂಚೆನೇ ಯಾರೋ ಕೊಟ್ಟಿದ್ದಿದ್ದು. ಇವಾಗ ನೋಡಿ ನೀವು, ಇದೆಲ್ಲನೂ ಬಂದಿರೋದು. ಇದೆಲ್ಲನೂ ನಾನು ಇದೊಂದು 5-6 ಬ್ಯಾಗಲ್ಲಿ ಹಾಕಿದ್ದೀನಿ. ಇವಾಗ ಕಬ್ಬು ಆಗ್ತಾಯಿದೆ. ಇವಾಗ 1 ವರ್ಷ ಬೇಕು ಕಬ್ಬಾಗೋದಕ್ಕೆ. ಸೊ ನೀವು ಸಂಕ್ರಾಂತಿ ಟೈಮಲ್ಲಿ ಹಾಕಿದ್ರೆ ನೆಕ್ಸ್ಟ್ ಸಂಕ್ರಾಂತಿಗೆ ನಿಮ್ಗೇನಿಲ್ಲ ಅಂದರೂ 2 ಜಲ್ಲೇನಾದರೂ ಸಿಕ್ಕಿರುತ್ತೆ. ಡ್ರ್ಯಾಗನ್ ಫ್ರೂಟ್ ಗಿಡ ಇದು ಹೋದ ವರ್ಷ ಎಲ್ಲನೂ ಸಣ್ಣ ಪಾಟಲ್ಲಿತ್ತು. ಒಂದು 12 ಇಂಚ್ ಪಾಟಲ್ಲಿತ್ತು ಇದು. ಆ 12 ಇಂಚ್ ಪಾಟಲ್ಲಿ ನನಗೆ ಹೋದ ವರ್ಷ 3 ಹಣ್ಣು ಸಿಕ್ಕಿದೆ. ಇದು ಒಳಗಡೆ ರೆಡ್ ಇರುತ್ತಲ್ಲ, ಆ ವೆರೈಟಿ ಇದು. ಇದು ಪಾಟಿಗೆ ಹಾಕಿ ನಿಮಗೆ ಈ ವರ್ಷ ಮತ್ತೆ ಬಿಡುತ್ತೆ. ಇದು ಪಾಟಿಗೆ ಹಾಕಿ ಒಂದು ಸಣ್ಣದು ಈ ಸಣ್ಣಕ್ಕೆ ಒಂದು ಕಟಿಂಗ್ ಇದನ್ನು ಮುರ್ಕೊಂಡು ಒಂದು ಬೇರೆ ಪಾಟಿಗೆ ಹಾಕಿದ್ರೆ ಅದೇ ಒಂದು ಗಿಡ ಆಗುತ್ತೆ. ನಿಂಗೆ ಯಾರಾದರೂ ಅಕ್ಕಪಕ್ಕ ಯಾರಾದ್ರು ಗೊತ್ತಿದ್ದರೆ ಒಂದು ಸಣ್ಣದೊಂದು ಮುರ್ಕೊಂಡು ಒಂದು ಪಾಟಲ್ಲಿ ಹಾಕ್ಕೊಳ್ಳಿ, ಅದೇ ಒಂದು ಗಿಡ ಆಗುತ್ತೆ. ಒಂದು ಹಣ್ಣು ಬಿಡೋದಕ್ಕೆ ನಿಮಗೆ 2 ವರ್ಷ ಟೈಮ್ ಬೇಕು. 2 ವರ್ಷ ಆದಮೇಲೆ ಪ್ರತಿ ವರ್ಷ ಬಿಡುತ್ತೆ. ಇದಕ್ಕೆ ಸಪೋರ್ಟು ಇದು ಹೇಗೆ ಬೆಳೆಯೋದು ಅಂತಂದರೆ, ಒಂದು ಮಧ್ಯದಲ್ಲಿ ಒಂದು ಎತ್ತರಕ್ಕೆ ಬರುತ್ತೆ, ಆಮೇಲೆ ಫಾಲ್ ಆಗ್ತಾ ಹೋಗುತ್ತೆ. ಆ ಫಾಲ್ ಆಗೋ ಅಂಥ ಬ್ರಾಂಚಸ್ಸಲ್ಲಿ ಕಾಯಿ ಬಿಡೋದು. ಆ ಸ್ಟ್ರೇಟ್ ಇರೋದ್ರಲ್ಲಿ ಬೀಳೋದಿಲ್ಲ, ಫಾಲ್ ಆಗ್ತಾ ಇರೋದ್ರಲ್ಲಿ ಬೀಳುತ್ತೆ. ಇವಾಗ ನಾನು ಇದಕ್ಕೆ ಒಂದು ಸ್ಟ್ರೇಟ್ ಇದನ್ನು ಕೊಟ್ಟು ಬಿಟ್ಟಿದ್ದೀನಿ. ಇವಾಗ ಇದನ್ನು ಆ ಕಡೆ ಇದು ಏನಕ್ಕೆ ಇಲ್ಲಿಟ್ಟಿದ್ದೀನಿ ಅಂತಂದರೆ, ಆ ಕಡೆಗೆ ಬೀಳಿಸ್ಬೋದು, ಆ ಸಜ್ಜ ಮೇಲೆ ಒಂದು ಸಪೋರ್ಟ್ ಕೊಟ್ಟು ಬಿಡ್ಬೋದು ಅಂತ ಹೇಳಿ ಇಲ್ಲಿಟ್ಟಿದ್ದೀನಿ. ಇದಕ್ಕೆ ತುಂಬ ನೀರು ಬೇಡ. ಅದು ನೀರು ಕಡಿಮೆ ಆಗಿ ಸ್ಟ್ರೆಸ್ ಆದಷ್ಟು ಅಷ್ಟು ಬೇಗ ಹೂವು ಬಿಡುತ್ತೆ. ಸೊ ಇವಾಗ ಸಮ್ಮರು, ಇವಾಗ ನಾನು ಇದಕ್ಕೆ ನೀರು ಕಡಿಮೆ ಮಾಡ್ತಾ ಹೋಗ್ತೀನಿ. ಅದು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಮತ್ತೆ ಐ ಸ್ಟಾರ್ಟ್ ವಾಟ್ರಿಂಗ್ ಫ್ರೀಕ್ವೆಂಟ್ಲಿ. ಆದರೆ ಇದು ಕ್ಯಾಕ್ಟಸ್ ವೆರೈಟಿ ಆಗಿರೋದ್ರಿಂದ ತುಂಬ ನೀರೇನು ಬೇಡ. ಅಷ್ಟು ಹೂ ಬಿಟ್ರೇನು ತುಂಬ ಏನು ನೀರು ಬೇಡ. ವೆರಿ ಲೋ ಮೇಂಟೆನೆನ್ಸ್ ಪ್ಲಾಂಟ್.